ಹಾಯ್ ಎಲ್ಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವಾಂಗಿಬಾತ್ ಪೌಡ್ರನ್ನ ಮನೇಲೇ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ಕಡಲೆಬೇಳೆ 3 ಟೇಬಲ್ ಸ್ಪೂನು, ಉದ್ದಿನಬೇಳೆ, ಕೊತ್ತಂಬರಿ ಬೀಜ 2 ಟೇಬಲ್ ಸ್ಪೂನು, ಒಂದು 50 ಗ್ರಾಮ್ ಒಣಮೆಣ್ಸಿಕಾಯಿ ಎತ್ತಿಟ್ಕೊಂಡಿದ್ದೀನಿ, ಚಕ್ಕೆ ಒಂದು 3 ಇಂಚು, ಒಂದು 5 ಲವಂಗ, 2 ಏಲಕ್ಕಿ. ನಾನಿಲ್ಲಿ ಹಸಿ ಕೊಬ್ಬರಿ, ಒಣ ಕೊಬ್ಬರಿ ಏನು ಬಳಸ್ತಾ ಇಲ್ಲ. ಒಲೆ ಮೇಲೆ ಪ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕೀಗ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿ ಆಗಲಿ. ಆಯಿಲ್ ಬಿಸಿ ಆದಮೇಲೆ ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಚಕ್ಕೆ ಸೇರಿಸ್ತಾಯಿದ್ದೀನಿ, ಲವಂಗ, ಏಲಕ್ಕಿ. ಕೈ ಆಡಿಸ್ಬೇಕು ಇವಾಗ. ಹಾಗೆ ಸೌಟ್ ಆಡಿಸ್ತೀರಿ. ಉದ್ದಿನಬೇಳೆ ಆ್ಯಡ್ ಮಾಡ್ತಾಯಿದ್ದೀನಿ, ಅದೊಂದು 2 ಟೇಬಲ್ ಸ್ಪೂನು. ನೀವೊಂದು 10-15 ಜನಕ್ಕೆ ಮಾಡ್ತೀರಾ ಅಂದರೆ ಇಷ್ಟೇ ಸಾಕಾಗುತ್ತೆ. ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಒಂದು ಸರಿ ಮಾಡಿಟ್ಕೊಂಡ್ರೆ ಗೊಜ್ಜನ್ನು ಪೌಡ್ರನ್ನ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ರೆ ಯಾವಾಗ ಬೇಕು ಅವಾಗ ಮಾಡ್ಕೋಬೋದು. ಹಾಗೆ ಕೈ ಆಡಿಸ್ತೀರಿ. ಕೊತ್ತಂಬರಿ ಬೀಜ ಸೇರಿಸ್ತಾಯಿದ್ದೀನಿ. ಅದು ನೀಟಾಗಿ ಫ್ರೈ ಆಗಬೇಕು ಕಡಲೆಬೇಳೆ, ಉದ್ದಿನಬೇಳೆ ಜೊತೆಗೆ. ಒಣಮೆಣ್ಸಿಕಾಯಿ ಸೇರಿಸ್ತಾಯಿದ್ದೀನಿ. ನಾನಿಲ್ಲಿ ಒಣ ಕೊಬ್ಬರಿ ಆಗಲಿ ಹಸಿ ಕೊಬ್ಬರಿ ಆಗಲಿ ಏನೂ ಆ್ಯಡ್ ಮಾಡ್ತಾಯಿಲ್ಲ. ಬೇಕಾದರೆ ನೀವು ಒಣ ಕೊಬ್ಬರಿ ಆ್ಯಡ್ ಮಾಡ್ಕೋಬೋದು, ಇದು ಸ್ಟೋರ್ ಮಾಡಿಡೋದಾದರೆ. ಈವನಾಗಿ ಫ್ರೈ ಆಗಲಿದು ಕಡಲೆಬೇಳೆ ಜೊತೆಗೆ. ಇವಾಗ ಆಗಿದೆ, ಫ್ಲೇಮ್ ಆಫ್ ಮಾಡ್ತಾಯಿದ್ದೀನಿ. ಕೂಲ್ ಡೌನ್ ಆಗಲಿ. ಮಿಕ್ಸಿ ನುಣ್ಣಗೆ ರುಬ್ಬ್ರಿ. ರೆಡಿಯಾಗಿದೆ ಪೌಡ್ರು. ಒಂದು ಬೌಲಿಗೆ ಹಾಕಿ ತೋರಿಸ್ತಾ ಇದ್ದೀನಿ. ಗಾಯತ್ರಿಸ್ ಕಿಚನ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.